ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗಿಲ್ಲ. ಗೆಲ್ಲುವಂಥ ಸಮಸ್ಯೆಗಳು ಶಿಕ್ಷಕರ ವಲಯದಲ್ಲಿದೆ. ಇದಕ್ಕೆ ತಾವು ಯಾವ ರೀತಿ ಅವರಿಗೆ ನ್ಯಾಯ ಮಾಡ್ತೀವಿ? ಇವತ್ತು ಏನು ನನ್ನ 5 ಜಿಲ್ಲೆ 36 ತಾಲೂಕುಗಳಲ್ಲಿ ಸಹ ಶಿಕ್ಷಕರಿಗೆ ಮತದಾರರಿಗೆ ಕೃತಜ್ಞತೆ ಹೇಳುವಂಥ ಕೆಲಸನ ಮಾಡ್ತಿದ್ರು. ಈಗ ಆಲ್ರೆಡಿ 4 ಜಿಲ್ಲೆಯಲ್ಲಾಗಿದೆ. ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ. ಇವತ್ತು ಕೋಲಾರ ಜಿಲ್ಲೆಯ 1-2 ತಾಲೂಕು ಮಾಲೂರು ಮತ್ತು ಇವತ್ತು ಮುಳಬಾಗಿಲಲ್ಲಿ ಏರ್ಪಡಿಸಿದ್ದಾರೆ ಶಿಕ್ಷಕರ ಸಹ. ಖಂಡಿತ ಈ ಸಮಸ್ಯೆಗಳು ನನಗೇನು ಗೆದ್ದ ಮೇಲೆ ನಾನು ಅನಿಸ್ಲಿಲ್ಲ. ಗೆಲ್ಲಕ್ಕೆ ಮೊದಲು ಸಹ ನಾನು ಶಾಲೆ ಹೋದಾಗ ಪ್ರತಿಯೊಂದು ಪ್ರಾಥಮಿಕವಾಗಿ ಹೋದಾಗ ಅವರು ಹೇಳ್ತಿರ್ತಾರೆ. ಅದೇ ರೀತಿ ಹೈಸ್ಕೂಲ್ ಮಟ್ಟದಲ್ಲಿರುವಾಗ PU ಮಟ್ಟದಲ್ಲಿ ಡಿಗ್ರಿ ITI ಕಾಲೇಜು, ಡಿಪ್ಲೊಮಾ ಕಾಲೇಜು, ಪ್ರತಿ ಜೊತೆಯಲ್ಲಿ ಅನುದಾನಿತ ಶಾಲೆಗಳು, ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಎಲ್ಲದರಲ್ಲಿ ಅದರದೇ ಆದ ಸಮಸ್ಯೆಗಳಿದೆ. ಇವತ್ತಿನ ಸಮಸ್ಯೆಗಳಿಂದ ಸಾಕಷ್ಟು ಒಂದಷ್ಟು C&R ವಿಚಾರಕ್ಕೆ ತಗೊಂಡು ಅದು 18 ವರ್ಷಕ್ಕೂ ಮೇಲ್ಪಟ್ಟು OPS ವಿಚಾರಕ್ಕೆ 2006ರಿಂದ ಅದು ಅಷ್ಟೇ 2006ರಿಂದ ಬಂದಂಥ ವಿಚಾರ. OPS ಅಂದರೆ NPS ಹೊಸದಾಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ, ನ್ಯೂ ಪೆನ್ಷನ್ ಸ್ಕೀಮ್ ಅಂತಲೂ ಕರೀತಾರೆ. ಆ್ಯಕ್ಚುಲಿ ಅದು ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಅಂದರೆ ಹಿಂದೆ ಇದ್ದಂಥ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಕೇಂದ್ರ ಸರ್ಕಾರ ನ್ಯೂ ಪೆನ್ಷನ್ ಸ್ಕೀಮ್ ತಂದು ಅದರಲ್ಲಿ ಏನಂದರೆ ನಿವೃತ್ತಿ ನಂತರದಲ್ಲಿ ಅವರ ಜೀವನ ಸಾಗಿಸೋದು ತುಂಬ ದುಸ್ತರವಾಗುತ್ತೆ. ಯಾವುದೇ ಭದ್ರತೆ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳಾಗಿ 3 ಜನ ಪ್ರಾಣಗಳನ್ನು ಕಳ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆ ಏನು ಅಪೋಸಿಷನ್ ಇದ್ದ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿ ಅದು ಮಾಡೋಂಥ ಕೆಲಸ ನಡೆದಿತ್ತು. ಆ ನಿಟ್ಟಿನಲ್ಲಿ ಇವತ್ತು ತಜ್ಞರ ಸಮಿತಿ ಮಾಡಲಾಗಿದೆ. ವರದಿ ತಗೊಂಡು ಹಂತವಾಗಿ ಮಾಡ್ತಾರೆ. ಜೊತೆಯಲ್ಲೇ ಏನು 7ನೇ ವೇತನ ಆಯೋಗ, 6ನೇ ವೇತನ ಆಯೋಗ, 7ನೇ ವೇತನ ಆಯೋಗ ಎರಡನ್ನೂ ಕಾಂಗ್ರೆಸ್ ಸರ್ಕಾರನೇ ಕೊಟ್ಟಿದ್ದರೆ ಸಿದ್ದರಾಮಯ್ಯ ಆರ್ಥಿಕ ಹೊರೆ 20,000ಕ್ಕೂ 20,200ಕ್ಕೂ ಹೆಚ್ಚು ಕೋಟಿ ಹೊರಟಿದ್ರು ಸಹ ಅದನ್ನು ಕೊಟ್ಟರು. ಹಿಂದಿನ ಸರ್ಕಾರದಲ್ಲಿ ಬರೀ ಇಂಟ್ರೀಮ್ ರಿಲೀಫ್ ಕೊಟ್ಟು ಕೈ ಕೊಡ್ತಾರೆ. ಅದ್ರ ಜೊತೆಯಲ್ಲೇ ಇವತ್ತು C&R ಬದಲಾವಣೆ ತರಬೇಕು, ಟೈಮ್ ಬಾಂಡ್ ವಿಚಾರ ಇರ್ಬೋದು, ಮತ್ತು ಅವರಿಗೆ ಸಹ ಶಿಕ್ಷಕರಿಗೆ ಅವರಿಗೆ ಸರಿಯಾಗಿ ಏನು ಹುದ್ದೆಗಳು ಸಿಗಿದೆ ಅಂದರೆ ಪ್ರಮೋಷನ್ಸ್ ಆಗಲಿ ಇರೋಂಥ ವಿಷಯಗಳು. ಅನುದಾನಿತ ಶಿಕ್ಷಣ ಸಂಸ್ಥೆಗಳು 15ರಿಂದ 7ವರೆಗೂ ಖಾಲಿ ಇರೋಂಥ ಹುದ್ದೆಗಳನ್ನು ತುಂಬದೇ ಇರೋಂಥ ವಿಚಾರ ಇದೆ. ಡಿಪ್ಲೊಮಾ ಕಾಲೇಜುಗಳಲ್ಲಿ 100ಕ್ಕೆ 100% ಏನು ಪ್ರಾಂಶುಪಾಲರಿಗೆ ಖಾಲಿ ಇರೋಂಥ ಇರ್ಬೋದು. ಸರಿಸುಮಾರು 450ಕ್ಕೂ ಹೆಚ್ಚು ITI ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುವಂಥ ವಿಚಾರ ಇರ್ಬೋದು. ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಅವರ ನಿರ್ದೇಶನಾಲಯ ಮಾಡಬೇಕು ಅನ್ನೋ ಹೋರಾಟ ಇತ್ತು. ಈ ಥರ ಸಾಕಷ್ಟು ಹೋರಾಟಗಳು ಸಮಸ್ಯೆಗಳು ಶಿಕ್ಷಕರಿದ್ದಾರೆ. OPS ವಿಚಾರಗಳು ತಗೊಂಡ್ರೆ ಏನು ನಮ್ಮೊಂದು ಇದ್ದಂಥ 11,350 ಜನಕ್ಕೆ 2006 ಮಾರ್ಚ್ 31 ಒಳಗಡೆ ರಿಕ್ರೂಟ್ ಆಗಿ ಏಪ್ರಿಲ್ ನಂತರ ರಿಕ್ರೂಟ್ ಮಾಡ್ಕೊಂಡು ಬರ್ತಿತ್ತು. ಮೊದಲ ಹಂತವಾಗಿ ನಮ್ಮ ಸರ್ಕಾರ ಬಂದಮೇಲೆ ಸಿದ್ದರಾಮಯ್ಯನವರು ಅವನ್ನ OPSಗೆ ಒಳಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತ OPS ತರುವಂಥ ಕೆಲಸ ಪಕ್ಷ ಮಾಡುತ್ತೆ. ಈ ಸಮಸ್ಯೆಗಳೆಲ್ಲ ಅರಿವಿದೆ. ಆದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಒಂದು ಒಳ್ಳೆಯದಕ್ಕೆ ಇದೆ. ಆಗಿಂದಾಗೆ ಸಂಬಂಧಪಟ್ಟ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳು ಭೇಟಿಯಾದಾಗೆಲ್ಲ ನಮ್ಮ ಶಿಕ್ಷಕರ ವಿಚಾರಗಳನ್ನೇ ನಾವು ಪ್ರಸ್ತಾಪಕ್ಕೆ ಇಡ್ತಿದ್ದೇವೆ. ಅದರ ಜೊತೆಯಲ್ಲೇ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಗುಣಮಟ್ಟವನ್ನು ಹೆಚ್ಚುವಂಥ ಕೆಲಸನೂ ಮಾಡಬೇಕು. ಇತ್ತೀಚೆಗೆ ಶಿಕ್ಷಣ ಸಚಿವರು ಒಂದಷ್ಟು ನಿರ್ಧಾರಗಳನ್ನು ತಗೊಂಡು, ಯಾಕೆಂದರೆ ಪಾರದರ್ಶಕವಾಗಿ ಎಕ್ಸಾಮಿನೇಷನ್ ನಡೆಸುವಂಥ ವಿಚಾರ ಇರಲಿ, ಅಥವಾ ಫೇಲಾದ ಮಕ್ಕಳಿಗೆ ಮತ್ತೊಂದು ಅವಕಾಶ ಕೊಟ್ಟು ಓದಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅದ್ರ ಜೊತೆಯಲ್ಲಿ ಏನು ಈ ಪ್ರೈವೇಟ್ ಯೂನಿವರ್ಸಿಟೀಸ್ ಅದರಲ್ಲೆಲ್ಲ ಇದೇ ಕೆಲಸನೇ ಮಾಡ್ತಾರೆ. ಈ ತಿಂಗಳಲ್ಲಿ ಫೇಲಾದರೆ 1 ತಿಂಗಳ ನಂತರ ಮತ್ತೆ ಎಕ್ಸಾಮ್ ಕೊಡ್ತಾರೆ. ಅಲ್ಲಿ ಏನಾಗುತ್ತೆ, ಈ ಪೇರೆಂಟ್ಸ್ ಎಲ್ಲರೂ ಅದನ್ನೇ ಹೆಚ್ಚಾಗಿ ಇಷ್ಟಪಡ್ತಾರೆ. ಆ ಥರ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಅವ್ರನ್ನ ಎಲ್ಲರಂತೆ ಮಕ್ಕಳನ್ನ ಪಾಸಾಗಿ ಬೇರೆ ಉನ್ನತ ಹುದ್ದೆಗೆ ಅಥವಾ ಉನ್ನತ ವ್ಯಾಸಂಗಕ್ಕೆ ಹೋಗೋ ನಿಟ್ಟಿನಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಆಗಿ ಹೋಗೋಂಥ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ನಿರ್ಧಾರಗಳು ತಗೊಳ್ತಾರೆ. ಅದೇ ನಿಟ್ಟಿನಲ್ಲಿ ಆ ಸಚಿವರ ಜೊತೆ ಸಾಕಷ್ಟು ಬಾರಿ ನಾನು ಚರ್ಚೆ ಮಾಡಿದ್ದೇವೆ. ಹೊಸ ಆವಿಷ್ಕಾರಗಳನ್ನು ತರೋ ನಿಟ್ಟಿನಲ್ಲಿ ಚಿಂತನೆ ನಡೀತಾರೆ. ಈಗ ಮೊನ್ನೆ ತಾನೇ ನೀವೆಲ್ಲ ನೋಡಿದ್ರಿ, LKG UKG ಪ್ರಾರಂಭ ಮಾಡೋದನ್ನು ನೋಡಿದ್ದಾರೆ. ಇವತ್ತು 3,000ಕ್ಕೂ ಹೆಚ್ಚು KPS ಶಾಲೆಗಳನ್ನು, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡೋ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ. ಈ ಥರ ಖಾಸಗಿ ಜೊತೆಯಲ್ಲೇನೇ ಅನುದಾನಿತ
ಸರ್ಕಾರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಶೇಕಡ 65 70 90ರಷ್ಟು ಮಿಡಲ್ ಕ್ಲಾಸ್ ಅಂದರೆ ಮಿಡಲ್ ಕ್ಲಾಸ್ ಇರುವಂಥ ರಾಜ್ಯ. ಶಿಕ್ಷಣವನ್ನು ಖಾಸಗಿಯಾಗಿ ಪಡೆಯೋಕ್ಕೆ ಸಾಕಷ್ಟು ಕಷ್ಟ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಹೆಚ್ಚಿನ ಒತ್ತು ಕೊಟ್ಟು ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತ ಏನು ಕಂಪಲ್ಸರಿ ಶಿಕ್ಷಣ ಅಂತೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿದ್ದು ಕಾಂಗ್ರೆಸ್ ಪಕ್ಷ, ನಿಮಗೆಲ್ಲ ಗೊತ್ತಿದೆ. ಆಹಾರ ಭದ್ರತಾ ನೀತಿ ತಂದಿದ್ದು ಕಾಂಗ್ರೆಸ್ ಪಕ್ಷ. ಈ ಥರ ಒಂದಷ್ಟು ಯೋಜನೆಗಳನ್ನು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇವತ್ತೇನಾದರೂ ಚಿಂತನೆ ಮಾಡಿದರೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ. ಆ ನಿಟ್ಟಿನಲ್ಲಿ ಇವತ್ತು 72 ವರ್ಷಗಳ ನಂತರ ಈ ಕ್ಷೇತ್ರದಲ್ಲಿ ಮೊದಲೇ MLC ನಾವು ಕಾಂಗ್ರೆಸ್ MLC. 72 ವರ್ಷಗಳ ನಂತರ ನಾವು ಏನು ಕ್ಷೇತ್ರ ಬಂದ ಮೇಲೆ ಮೊದಲೇ MLC ಆಗಿ ಜನ ಅಂದರೆ ನಮ್ಮ ಶಿಕ್ಷಕರ ಆಶೀರ್ವಾದ ಮಾಡಿದ್ದಾರೆ. ಯಾಕಂದರೆ ಒಂದು ಬದಲಾವಣೆ ತರುವಂಥದ್ದು, ಎಲ್ಲರನ್ನೂ ಸಮಾನವಾಗಿ ಕೊಂಡೊಯ್ಯುವಂಥದ್ದು, ಸಮಸ್ಯೆಗಳಿಗೆ ಸ್ಪಂದಿಸೋ. ಈಗ ನನ್ನ ಜೊತೆಯಲ್ಲಿ ಈ ಭಾಗದಲ್ಲಿ ಅವತ್ತು ಕೈ ಜೋಡಿಸಿ ಕೆಲಸ ಮಾಡಿದಂಥದ್ದು ಸಿಂಡಿಕೇಟು ಸದಸ್ಯರಂತ ನಾರಾಯಣಸ್ವಾಮಿ ಅವರು, ಪ್ರಸಾದ್ ರೆಡ್ಡಿ, BS ಜಗದೀಶ್ ಅವರು, ಮತ್ತು ನಮ್ಮ ಶಾರದಾ ಶಾಲೆ ರಾಮಶೇಪರು, ಇವರೆಲ್ಲ ಸೇರಿಕೊಂಡು ಮುಂದಗ್ರಪ್ಪ ಸ್ವಾಮಿ ಬೈಕೆ ನಿನ್ನೆ ಪ್ರಸಾದ್ ಕಬ್ಬಡ್ ನಾಗರಾಜ್ ಅವರು ಇವರೆಲ್ಲ ರೂವರಿಗಳು ಗೆಲ್ಲಲಿಕ್ಕೆ ಕಾರಣೀಭೂತ. ಒಂದಲ್ಲ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿ ಮನವೊಲಿಕೆ ಮಾಡಿ ಒಂದು ಬದಲಾವಣೆ ತರೋಣ ಅಂತೇಳಿ ಕೆಲಸ ಮಾಡಿದ್ವಿ. ಖಂಡಿತ ಯಾರ್ಯಾರು ನನಗೋಸ್ಕರ ಶ್ರಮಿಸಿದ್ರು ಅವರಿಗೆ ಮತ್ತು ನನ್ನ ಗೆಲುವಿಗೆ ಪಾತ್ರರಾದಂಥ ಶಿಕ್ಷಕರಿಗೆ ಈ ಗೆಲುವನ್ನು ಮಾಧ್ಯಮದ ಮುಖಾಂತರ ಸಮರ್ಪಣೆ ಮಾಡ್ತಿದ್ದೀನಿ. ಖಂಡಿತ ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರೋ ನಿಟ್ಟಿನಲ್ಲಿ ಅಂದರೆ ಸಮಸ್ಯೆಗಳು ಸ್ಪಂದಿಸೋದೇ ಇಲ್ಲಿ ಬದಲಾವಣೆ. ಇನ್ನೊಂದು ಹೊಸದಾಗಿ ಆವಿಷ್ಕಾರ ಮಾಡುವಂಥದ್ದು ಏನು ಇರಲಿಕ್ಕಿಲ್ಲ ಅಲ್ವಾ. ಇರೋಂಥ ಸಮಸ್ಯೆಗಳು ಸ್ಪಂದಿಸ್ಬಿಟ್ರೆ ಸಾಕು. ಖಂಡಿತ ನನ್ನ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ನಂಬಿಕೆಯನ್ನು ನಿರೀಕ್ಷೆಗಳನ್ನು ವಿಷಯ ಮಾಡಲಿಕ್ಕಿಲ್ಲ, ಕೆಲಸ ಮಾಡ್ತೇನೆ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ಕೆಲಸ ಮಾಡಿದಂಥವರು, ಮತ ಹಾಕಿದಂಥವರು ಮತ್ತು ಪಕ್ಷ, ಇಲ್ಲಿ ಮುಖ್ಯವಾಗಿ ಪಕ್ಷ ಮೊದಲ ಬಾರಿಗೆ ಪಕ್ಷ ಅಧ್ಯಕ್ಷರು ಮತ್ತು CM ಅಧ್ಯಕ್ಷರು ಅಂದರೆ ನಮ್ಮ DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿ 8 ತಿಂಗಳ ಮೊದಲೇ ಫಸ್ಟ್ ಟೈಮ್ ಕಾಂಗ್ರೆಸ್ ಇತಿಹಾಸದಲ್ಲಿ ಈ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ. ಬೇರೆ ಪಕ್ಷಗಳಲ್ಲಿ ಮೊದಲೇ ಘೋಷಣೆ ಮಾಡೋದು, ಘೋಷಣೆ ಮಾಡ್ತಿದ್ವಿ. ಘೋಷಣೆ ಮಾಡಿ ಮತದಾರರ ಹತ್ರ ಹೋಗಿ ಅವ್ರು ಮನವೊಲಿಸಿ ಕೆಲಸ ಮಾಡಿ ಅಂತೇಳಿ PRC ಬಂದರೆ ಸಮಸ್ಯೆ. ಹಾಗಾಗಿ ಕೆಲಸ ಮಾಡಲಿಕ್ಕೆ ಕೊಟ್ಟು ನನ್ನ ನಂಬಿಕೆ ಇಟ್ಟು ಭರವಸೆ ಇಟ್ಕೊಟ್ಟಿದ್ರು. ಅವ್ರ ಭರವಸೆಯನ್ನು ಹುಸಿ ಮಾಡಿ ಒಂದು ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಅವರು ಸಹ ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ವಿಚಾರ ಹೋದರೆ ಖಂಡಿತ ಮುಖ್ಯಮಂತ್ರಿಗಳು DCM ಆದ್ಯತೆಯಾಗಿ ಕೆಲಸಗಳು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಇರೋದರಿಂದ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸಂದೇಶದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ನನ್ನ ಮತದಾರರಿಗೆ ಗೆಲುವಿನ ಅರುವಾರಿಗಳು ಕೈ ಜೋಡಿಸಿ ಅವರೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಥ್ಯಾಂಕ್ ಯು. ತಾಲೂಕಿನಲ್ಲಿ ಅನೇಕ ಅನುದಾನಿತ ಇರ್ಬೋದು, ಸರ್ಕಾರಿ ಇರ್ಬೋದು, ಶಾಲಾ ಕಟ್ಟಡಗಳು ಇರ್ಬೋದು, ಶೌಚಾಲಯಗಳಿರ್ಬೋದು, ಅನೇಕ ಸಮಸ್ಯೆಗಳು ಜಟಿಲವಾಗಿದೆ. ಇದನ್ನೆಲ್ಲ ಹೇಗೆ ಬಗೆಹರಿಸ್ತಾರೆ? ಅನುದಾನಿತ ಶಾಲೆಗಳಲ್ಲಿ ತುಂಬ ಸರ್ಕಾರಿ ಶಾಲೆಗಳು ಆಗೋಗಿದೆ ಸರ್. ಅನುದಾನಗಳಲ್ಲಿ ಏನೂ ಇಲ್ಲ, ಖಾಲಿ ಆ ಶಿಕ್ಷಕರಿಗೆ ಮಾತ್ರ ಏನೋ ಬರುತ್ತೆ, ಬಟ್ ಆ ಕಟ್ಟಡಗಳಿಗೆ ಏನೋ ಬಂದ ಮೇಲೆ ಆದಂಥದ್ದಲ್ಲ. ಹೌದು, ಹೇಳೋದು ಸರಿ ಇದೆ. ನಾನು ಹೇಳಿದೆ ಆಗಲೇ ನಾನು ಮಾತಾಡೋ ಸಂದರ್ಭದಲ್ಲಿ ಆದ್ಯತೆ ಮೇರೆಗೆ ದಿ ವರ್ಸ್ಟ್ ಶಾಲೆಗಳನ್ನು ಐಡೆಂಟಿಫೈ ಮಾಡಿ ಒಂದು DPR ಮಾಡಿಸಿ. ಈಗ ಸರ್ಕಾರದ ಮುಂದೆ ಹೋಗಿ ನಾನು ಹೇಳ್ತೀನಿ, ನನ್ನ ಶಾಲೆಗಳಿಗೆ ಕಾಸು ಕೊಡು ಅಂದರೆ ಅದು ಅನುದಾನ ಕೊಡೋದು ಕೊಡಲ್ಲ. ವಾಸ್ತವಿಕ ಚಿತ್ರಣನ ಅವ್ರು ಮುಂದೆ ಬರೆದು ಇರಬೇಕಾಗ್ಬಾರ್ದು. ಇದನ್ನು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ 232 ಶಾಲೆಗಳಿದೆ, 512 ಕ್ಲಾಸ್ ರೂಮ್ಗಳು ಬಿದ್ದೋಗಿದ್ದಾವೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಚೆಕ್ ಮಾಡಿದ್ರೆ ಅದು ಕರೆಕ್ಟಾಗಿರುತ್ತೆ ಅಂದ್ಕೊಂಡು. ಅಲ್ಲಿ ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ದಿ ಬೆಸ್ಟ್ ಅಂತ DPR ನೋಡಿರ್ಬೋದು. ಪೂರ್ಣಿಮಾ ಶಾಸಕರು ವಿಧಾನಸಭೆಯಲ್ಲಿ ಈ ಪ್ರಸ್ತಾಪ ಇಟ್ಟಿದ್ದಾರೆ. ಮೇಂಟೆನೆನ್ಸ್ ಗ್ರಾಂಟ್ನ ಸ್ಟಾಪ್ ಮಾಡಿ ದಿ ಬೆಸ್ಟ್ನ ವರ್ಷ 5 ವರ್ಷದಲ್ಲಿ ಪ್ರಿಯಾರಿಟಿ ಮಾಡಿ ಟೋಟಲ್ ಒಂದು ಕ್ಷೇತ್ರದಲ್ಲಿ ನನಗೆ ಒಂದು 200 ಕ್ಲಾಸ್ ರೂಮ್ ಬೇಕಾಗುತ್ತೆ ಅಂದರೆ ಒಂದು ವರ್ಷಕ್ಕೆ 50 ಹೊಸದು ಕಟ್ಕೊಂಡು 3 ಕೋಟಿ 4 ಕೋಟಿ ಗ್ರಾಂಟ್ ಕೊಡ್ತಾರೆ. ಆ ಕೆಳಗೋಗಿರೋದಕ್ಕೆ ಒಂದು ಸಿಮೆಂಟ್ ಹಾಕ್ತಾರೆ, ಮತ್ತೆ ಡೆಸ್ಕ್ಗಳಿಂದ ಇದನ್ನೇ ಮಾಡ್ಕೊಂಬಂದು ಅದನ್ನು ನಿಲ್ಲಿಸಿ ಅಂತೇಳಿ ಪ್ರಸ್ತಾಪ ಇಟ್ಟಿದ್ದು. ಆ ಥರ ಕೆಲಸ ಮಾಡಿದ್ವಿ ನಾವು. 279 ಕ್ಲಾಸ್ ರೂಮ್ಸ್ ಕಟ್ಕೊಟ್ಟಿದ್ದೀವಿ. CSR ಅಡಿಯಲ್ಲಿ 3 ಕೋಟಿ ರೂಪಾಯಿದು PU ಕಾಲೇಜ್ ಕಟ್ಕೊಟ್ಟು, CSR ಅಡಿಯಲ್ಲಿ 8 ಹೈಸ್ಕೂಲ್ಸಲ್ಲಿ ಹೆಣ್ಣು ಮಕ್ಕಳಿಗೆ 18 ಲಕ್ಷದಲ್ಲಿ ಟಾಯ್ಲೆಟ್ಸ್ ಕಟ್ಕೊಟ್ಟು. ಇದೆಲ್ಲ
ಸರ್ಕಾರದ ವತಿಯಿಂದ ಮಾಡುವಂಥದ್ದು ನಮಗಿರುವಂಥ ನೆಟ್ವರ್ಕನ್ನು ಬಳಸ್ಕೊಂಡು ಖಾಸಗಿ ಎಲ್ಲಿ ಏನು 2% CSR ಸ್ಪೆಂಡ್ ಮಾಡಬೇಕಂತಿದ್ರು ಅವ್ರನ್ನ ಮನವೊಲಿಸಿ ಗ್ರಾಮಾಂತರ ಭಾಗ ಕರ್ಕೊಂಡ್ಬಂದು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ CSR ಟ್ರೈನಿಂಗ್, ಈ ಮೂರಕ್ಕೆ CSR ಆದ್ಯತೆ ಕೊಡ್ತಾರೆ. ಅದನ್ನು ಅವ್ರು ಕರ್ಕೊಂಡ್ಬಂದು ಮಾಡಿಸೋಂಥ ಕೆಲಸ ಮಾಡ್ತಾರೆ. ಸರ್ಕಾರದಲ್ಲಿ ಅನುದಾನಕ್ಕೆ ಇರ್ಬೋದು, ಹಾಗೆ ಅಭಿವೃದ್ಧಿಗಿರ್ಬೋದು, ಶಾಸಕರಿಗೆ ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರದಲ್ಲಿ ಗ್ಯಾರಂಟಿಗಳಿಗೆ ದುಡ್ಡು ಸಪೋರ್ಟ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ವಿಧಾನ ಪರಿಷತ್ತಲ್ಲಿ ಇದು ಯಾವ ಥರ ಸರ್ಕಾರ ಒಂದು ಹೇಳ್ತೇನೆ, ಗ್ಯಾರಂಟಿಗಳ ಸ್ಕೀಮ್ ತಂದಿರೋದು ಕರ್ನಾಟಕದ ಬಡವರಿಗೆ ಅಲ್ಲ, ಪಕ್ಕ ರಾಜ್ಯಕ್ಕೆ ಹೋಗಿಲ್ಲ. ಹಾಗಾಗಿ ಅದು ಕರ್ನಾಟಕದ ಜನತೆಯೇ ಏನು ನಾವು ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸ್ಕೊಂಡು ಆಗಿದೆ. ಕೊಡುವಾಗ ಆರ್ಥಿಕ ಸಂಪನ್ಮೂಲದ ಬಗ್ಗೆ ಯೋಚನೆ ಮಾಡಿದ್ದಾಗ ಕೊಟ್ಟಾದ್ಮೇಲೆ ಸ್ಪ್ಯಾನ್ ಆಫ್ 1.3 ಮಂತ್ಸ್, 1 ಇಯರ್ 3 ಮಂತ್ಸಲ್ಲಿ ಕ್ರೋಢೀಕರಣ ಆಗಿದೆ. ಇನ್ನು ಮುಂದಕ್ಕೆ ಮೊನ್ನೆ ಸಭೆಯಲ್ಲಿನ ಸಾಕಷ್ಟು ಚರ್ಚೆಗಳಾಯಿತು. ಈಗ ಆಲ್ರೆಡಿ ಎಲ್ಲ ಶಾಸಕರಿಗೆ 25 ಕೋಟಿ ಅಭಿವೃದ್ಧಿಗೋಸ್ಕರ ಕೊಟ್ಟಿಲ್ಲ ಅಂತ ಹೇಳಿ. ಹಾಗಾಗಿ ಹಂತವಾಗಿ ಈಗ ಮೊನ್ನೆ ನಡೆದಂಥ ಮೀಟಿಂಗಲ್ಲಿ ಎತ್ತಿನ ಹೊಳೆ ವಿಚಾರ ಇದು ನನ್ನ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುವಂಥ ಟೈಲೆಂಡ್ ಅಂದರೆ ನಮ್ಮದು ಮುಳಬಾಗಿಲ ಮುಳಬಾಗಿಲಿನ ಟೈಲೆಂಡಿಂದ ನೀರು ಹರಿಸ್ಬೇಕು ಅನ್ನೋದನ್ನು ಮಾತಾಡ್ತೀವಿ. ಈಗೇನು ಒಂದು DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಿಗೆ ಆಲ್ರೆಡಿ ಅದ್ರ ಬಗ್ಗೆ ಒಂದು ನೀಲಿ ನಕ್ಷೆ ತಯಾರು ಮಾಡ್ತೀವಿ. ಓಪನ್ ಕೆನಾಲ್ ಅಂದ್ಬಿಟ್ಟು ಏನು ಪೈಪ್ಲೈನ್ ಮುಖಾಂತರ ಮಾಡುವಂಥದ್ದು ಮೊನ್ನೆ ಕಾನೂನು ತಂದರು ಸೆಷನಲ್ಲಿ, ನಿಮಗೆಲ್ಲ ಗೊತ್ತಿದೆ. ಯಾರ್ಯಾರು ನೀರು ಡ್ರಾ ಮಾಡಿ ಪಂಪುಗಳು ಹಾಕ್ಕೊಂಡು ಡ್ರಾ ಮಾಡ್ತಾರೋ ಅವರು ಕಠಿಣವಾಗಿ ಕ್ರಮ ಕೈಗೊಳ್ಳುವಂಥದ್ದು ಕಾನೂನು ಅಡಿಯಲ್ಲಿ ಅವರಿಗೆ ಶಿಕ್ಷೆ ಕೊಡುವಂಥದ್ದು ತಂದಿದ್ದಾರೆ. ಈ ಪೋಲ್ ಆಗ್ತಿರುವಂಥ ನೀರನ್ನ ಉಳಿಸಿದ್ರೆ ಟೈಲೆಂಡ್ವರೆಗೂ ನೀರು ಬರುತ್ತೆ ಅನ್ನೋದು ಸರ್ವೆ ರಿಪೋರ್ಟ್, ಅದಕ್ಕೆ ಕಾನೂನು ತಂದಿದ್ದಾರೆ. ಈಗ ಓಪನ್ ಕೆನಾಲ್ ಮುಖಾಂತರ ಹರಿಸೋದ್ರಿಂದ ಎವಾಪರೇಷನ್ ಲಾಸಸ್ಸು, ಇಂಗೋ ಲಾಸಸ್ ಅಂದರೆ ಲಾಸಸ್ಸು, ಸೀಪೇಜಸ್ನ ಅವಾಯ್ಡ್ ಮಾಡಿದ್ರೆ ಏನು ಡ್ರಾ ಆಗುತ್ತೆ ಫಸ್ಟಲ್ಲಿ ಎಂಟ್ರೆನ್ಸಲ್ಲಿ ಪ್ರಾಥಮಿಕವಾಗಿ ಎಷ್ಟು ಸಿಗುತ್ತೆ, ಕೊನೆಗೂ ಅದನ್ನು ತಲುಪಿಸುವಂಥದ್ರ ಬಗ್ಗೆ ಚಿಂತನೆ ಮಾಡಿದೆ, ಕಾರ್ಯಗತನೂ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲೆಲ್ಲ ಅಂಡರ್ಗ್ರೌಂಡ್ ಪೈಪ್ಲೈನ್ ಮುಖಾಂತರ ನೀರು ಹರಿಸೋದಿದೆ. ಖಂಡಿತ ಏನು 4 ವರ್ಷದಲ್ಲಿ ನೀರು ತರಬೇಕು ಅನ್ನೋದು ನಿರ್ಣಯ ಆಗಿದೆ. ಅಂದರೆ ಅದಕ್ಕೆಲ್ಲ ನಾನು ಆಲ್ರೆಡಿ ಫಂಡ್ ಅಲೊಕೇಶನ್ಸ್ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ನಾನು ಈ ಭಾಗದ MLA ಅಂದರೆ MLC ಕರ್ಕೊಳ್ತೀನಿ, ಹಾಗೆ ನಮ್ಮನ್ನು ಕರೆದಿದ್ದು ನಾವೆಲ್ಲ ಚರ್ಚೆಯನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇಲ್ಲ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡ್ತಾರೆ. ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಕಡಿಮೆ 34,000 ಕೋಟಿ ಆಲ್ರೆಡಿ ಇದೆ. ಅದರಲ್ಲಿ ಮಿನಿಸ್ಟರ್ನೂ ತುಂಬ ನಿಖರವಾಗಿ ಅದರಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ತುಂಬ ಬ್ಯೂಟಿಫುಲ್ಲಾಗಿ ಬ್ಲೂ ಪ್ರಿಂಟ್ ಮಾಡಿಕೊಡ್ತಾರೆ. ಪ್ರಾಥಮಿಕ ಶಿಕ್ಷಣ ಸಚಿವರು ನನ್ನ ಹತ್ರ ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಹೊಸ ಆವಿಷ್ಕಾರಗಳು ಅಂತ ಸ್ಮಾರ್ಟ್ ಕ್ಲಾಸ್ ತರೋದು ಯಾಕೆ ಈ ಫೇಸು ಮತ್ತು ಅಟೆಂಡೆನ್ಸು ತಂದಿದ್ದಾರೆ ಗೊತ್ತಿಲ್ಲ ನನಗೆ ಏನಕ್ಕೋಸ್ಕರವಾಗಿ ತರಬೇಕಾದೊಂದು ಚಿಂತನೆ ಮಾಡಿದ್ರು. ಅದಕ್ಕೊಂದು ಆ್ಯಪ್ ಡೆವಲಪ್ ಮಾಡಿ ಆ್ಯಪಲ್ಲೇ ಏನು ಟೀಚರ್ ಇರ್ತಾರೆ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಫೇಸ್ ಮುಖಾಂತರ ಅಟೆಂಡೆನ್ಸ್ ಹಾಕ್ತಾರೆ. ಅದರಲ್ಲಿ ಎಷ್ಟು ನಮಗೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ ಹೇಳಿ, ಸ್ಟೇಷ್ನರಿ ಬುಕ್ಸು ಅದಕ್ಕೆ ಅದೆಲ್ಲ ಕಡಿಮೆ ಆಗುತ್ತೆ. ಈ ಥರ ಎಲ್ಲೆಲ್ಲಿ ಕಡಿಮೆ ಮಾಡಿ ಯಾವುದಕ್ಕೆ ಬಳಕೆ ಮಾಡೋದು ಚಿಂತನೆ ನಡೀತಾ ಇದೆ. ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯದಲ್ಲಿ ನಮ್ಮ ಸರ್ಕಾರ ಕಾಂಪ್ರಮೈಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್.